ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮತ್ತು ನಿಯಮಬಾಹಿರ ತಂಬಾಕು ಉತ್ಪನ್ನಗಳ ಮಾರಾಟ ಅಧಿಕಾರಿಗಳಿಂದ ದಾಳಿ. ಕೆಜಿಎಫ್ ನಗರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮತ್ತು ನಿಷೇಧಿತ ನಿಯಮಬಾಹಿರ ತಂಬಾಕು ಉತ್ಪನ್ನ ಮಾರಾಟ ಮಾಡುವ ಅಧಿಕಾರಿಗಳ ಮೇಲೆ ಕೋಲಾರ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಆರೋಗ್ಯ ಇಲಾಖೆ ಮತ್ತು ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆ ಇವರ ಸಹಯೋಗದೊಂದಿಗೆ ಜಂಟಿಯಾಗಿ ದಾಳಿ ನಡೆಸಿ ಕೋಟ್ಪಾ ಕಾಯ್ದೆ ಅಡಿಯಲ್ಲಿ 24 ಪ್ರಕರಣಗಳನ್ನು ಶುಕ್ರವಾರ ಬೆಳಗ್ಗೆ 10 ಗಂಟೆಯಲ್ಲಿ ದಾಖಲಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ. ನಗರದ ವಿವಿಧ ಪ್ರಮುಖ ವಾಣಿಜ್ಯ ಬೀದಿಗಳಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್, ಟೀ ಸ್ಟಾಲ್, ಚಿಲ್ಲರೆ ಅಂಗಡಿಗಳು ಸೇರಿ ಸಾರ್ವಜನಿಕ ಸ್ಥಳದಲ್ಲಿ ನಿಯಮಬಾಹಿರ ತಂಬಾಕು ಉತ್ಪನ್ನ ಮಾರಾಟ ಮಾಡುವವರಿಗೆ ಕೋಟ್ಪಾ ಕಾಯ್ದೆ ಉಲ್ಲಂಘಿಸಿದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದ್ಸಲಿ ನೀವು ತಗೊಳ್ಳಿ ಇಲ್ಲಿ ಅಲೋ ಇಲ್ಲ, ಬಿಟ್ಬಿಡಿ, ಆದಷ್ಟು ಬಿಟ್ಬಿಡಿ. ನೀವು ಸ್ಮೋಕಿಂಗ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಕಸನ ಮಂದಿ ಒಂದು ರೇಡಿಯೇಟರ್ ಪ್ರಾಬ್ಲಮ್ ಇತ್ತು, ರೇಡಿಯೇಟರ್ ವರ್ಕ್ ಆಗಲ್ಲ. ಅದೇ ನೋಡಿ ಕಾಯಿಲೆ 70 ಕಿಲೋಮೀಟರ್ಸ್ 80 ಕಿಲೋಮೀಟರ್ಸ್ ಬೋರ್ಡ್ ಲಾಂಗ್ ಕೊನಾಕ ಇಂಜಿನ್ ಓವರ್ ಇದೆ. ಇಲ್ಲಿ ನೋಡಿ ಸರ್, ಕಾರ್ ಮರಿ ಎತ್ತೀವಿ ಅಂದರೆ ಫ್ಯಾನ್ ರನ್ ಆಗಲ್ಲ ಸರ್ಕಾರ ಇನ್ನು. ಬಟ್ ನೀವು ಬೋರ್ಡ್ ಹಾಕ್ಬೇಕು. ಆಗಲೇ ಒಂದು ಬೋರ್ಡ್ ಕೊಟ್ಟರಲ್ಲ, ಈ ಬೋರ್ಡ್ ಹಾಕ್ಬೇಕು. ಈ ಬೋರ್ಡನ್ನು ನೀವು ಕಡ್ಡಾಯವಾಗಿ ಈಗ 2,000 ರೂಪಾಯಿ ದಂಡ ಆಗಿದೆ. 1,000 ರೂಪಾಯಿ ದಂಡ ಆಗಿದೆ. 1,000 ರೂಪಾಯಿ ದಂಡ. ಈಗ ಮೊದಲು 200 ರೂಪಾಯಿ ಅವರಿಗೆ ದಂಡ ಇತ್ತು, ಈಗ 1,000 ರೂಪಾಯಿ ದಂಡ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮತ್ತು ತಂಬಾಕು ಸೇವನೆ ಎರಡೂ ಕೂಡ ನಿಷೇಧ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 21 ವರ್ಷ ಒಳಗಿನ ಮಕ್ಕಳಿಗೆ, ವ್ಯಕ್ತಿಗಳಿಗೆ ಯಾರು ಕೂಡ ತಂಬಾಕು ಉತ್ಪನ್ನಕ್ಕೆ ಮಾರಾಟ ಮಾಡೋಂಗಿಲ್ಲ. ಅದೇ ಯಾರಾದರೂ ವಯಸ್ಕರು ಯಾರಾದರೂ ಅಡಿಕ್ಟ್ ಆಗಿರೋರಿಗೆ ಬೇಕಿದ್ರೆ ತಗೊಂಡು ಹೋಗಿ ಅವ್ರು ಪಬ್ಲಿಕ್ ಪ್ಲೇಸಲ್ಲಿ ಬಿಟ್ಟು ಅವರೆಲ್ಲಾದ್ರೂ ಸಾರ್ವಜನಿಕರಿಗೆ ತೊಂದರೆ ಇಲ್ದಿರ ಬೇಕಿದ್ದರೆ ಸೇರ್ಕೋಬೋದು. ಅಷ್ಟೇ ಹೊರತು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಮಾಡಿದ್ದು ಇದನ್ನು ಕಟ್ಟುನಿಟ್ಟಾಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾವು ಅನುಷ್ಠಾನ ಮಾಡ್ತಿದ್ದೀವಿ. ನೀವು ಅಂಗಡಿ ಮಾಲೀಕರೆಲ್ಲ ಕೂಡ ಸಹಕರಿಸಬೇಕು. ಎಲ್ಲ ಅಧಿಕಾರಿ ಜೊತೆ ನೀವು ಸಹಕಾರ ಕೊಟ್ಟರೆ ಮಾತ್ರ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. நான் கோளாறு சாருக்கு கூட சொல்லுங்க.